Good morning, 7th standard students. This is your next chapter heat. Before going to that, I have to tell you something. This much days we didn't send you the videos because the fault is from your side. Why means no one didn't attend the test properly. ಅಂದರೆ ಯಾರೂ ಟೆಸ್ಟ್ನ ಚೆನ್ನಾಗಿ ಮಾಡಿಲ್ಲ. ಯಾವ ಟೆಸ್ಟನ್ನು ಕೂಡ ಚೆನ್ನಾಗಿ ಮಾಡಿಲ್ಲ. even though it is a maths or a science. I don't know what problem you people have. ನಿಮಗೆ ಕ್ಲಾಸಸ್ ಅರ್ಥ ಆಗ್ತಲ್ವೋ ಅಥವಾ ನೀವು ವರ್ಕ್ ಮಾಡ್ತಾ ಇಲ್ವೋ ಅಥವಾ ಮ್ಯಾಥ್ಸ್ ಅಂತೂ ಯಾರೂ ಏನೂ ಮಾಡಿಲ್ಲ. ನಿಮಗೊಂದು ಫ್ರ್ಯಾಕ್ಷನ್ಸ್ ಮಾಡ್ಲಿಕ್ಕೆ ಬಂದಿಲ್ಲ, ಈಕ್ವೇಷನ್ಸ್ ಮಾಡೋದಕ್ಕೆ ಬಂದಿಲ್ಲ, ಸಿಲ್ಲಿಯಾಗಿ ಟೆಸ್ಟನ್ನು ಮಾಡಿದ್ದೀರಾ. ತುಂಬಾ ಬೇಜಾರಾಯಿತು. ನಿಮಗೆ ವಿಡಿಯೋಸ್ ಬಂದಿಲ್ಲ ಅಂದರೆ, ನೋಟ್ಸ್ ಕೊಟ್ಟಿಲ್ಲ ಅಂತ ಅಂದರೆ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡಲಿಕ್ಕೆ ನಿಮಗೆ ಟೈಮ್ ಇದೆ. ಬಟ್ ನಿಮಗೆ ಡೌಟ್ಸ್ ಕೇಳೋದಕ್ಕೆ ಆಗಲಿ, ಅರ್ಥ ಆಗಿಲ್ಲ ನಮಗೆ ಇನ್ನೊಂದು ಸತಿ ಹೇಳ್ಕೊಡಿ ಅಥವಾ ಇನ್ನೊಂದು ಸತಿ ನಮಗೆ ಲೆಸನ್ನ ಮಾಡಿ, ನನಗೆ ಅರ್ಥ ಆಗ್ತಾಯಿಲ್ಲ, ಇದೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಈ ಪ್ರಾಬ್ಲಮ್ ನನಗೆ ಹೇಗೆ ಮಾಡೋದು ಗೊತ್ತಾಗ್ತಿಲ್ಲ, ಇದೊಂಚೂರು ಹೇಳ್ಕೊಡಿ ಅಂತ ಕೇಳೋದಕ್ಕೆ ನಿಮಗೆ ಟೈಮ್ ಇಲ್ಲ. ಅದಕ್ಕೆ ಫೋನ್ ಮಾಡೋದಕ್ಕೆ ಆಗಲ್ಲ. ವಿಡಿಯೋಸ್ ಬರ್ತಾಯಿಲ್ಲ ಅಂದಿದ ತಕ್ಷಣ ಕಂಟಿನ್ಯೂಸ್ ಆಗಿ ನಿಮಗೆ ಫೋನು ಇಲ್ಲ ಟೀಚರ್ಸ್ ಮನೆ ಹತ್ರಕ್ಕೆ ಹೋಗ್ಬಿಡ್ತೀರಾ, ವಿಡಿಯೋಸ್ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ. ಏನಕ್ಕೆ ವಿಡಿಯೋಸ್ ಕಳಿಸ್ಬೇಕು? ನೀವು ಯಾರೂ ಓದ್ತಾ ಇಲ್ಲ, ಯಾರೂ ವರ್ಕ್ ಮಾಡ್ತಾ ಇಲ್ಲ, ಸುಮ್ಮನೆ ಏನೇನು ಪಿಕ್ಚರ್ ನೋಡ್ಲಿಕ್ಕೆ ನಾವು ನಿಮಗೆ ಕಳಿಸ್ಬೇಕು? ಅಥವಾ ನಾವೇನಾದ್ರು ಮೂವಿ ಮಾಡಿ ನಿಮಗೆ ಕಳಿಸ್ತಾ ಇದ್ದೀವ? ಅಥವಾ ನಮಗೆ ಟೈಮ್ ಇಲ್ಲ ಅಂತನಾ? ನಿಮ್ಮ ಇಂಟೆನ್ಷನ್ ಏನು ಅಂತಂದರೆ ವಿ ಆರ್ ಪೇಯಿಂಗ್, ದೇ ಹ್ಯಾವ್ ಟು ಸೆಂಡ್ ಅಂತ. ನಾವು ಪೇ ಮಾಡಿದ್ದೀವಿ, ನಾವು ಫೀಸ್ ಪೇ ಮಾಡಿದ್ದೀವಿ, ನಮಗೆ ವಿಡಿಯೋಸ್ ಕಳಿಸಿ ಅನ್ನೋ ಇಂಟೆನ್ಷನಲ್ಲಿ ನೀವು ಫೋನ್ ಮಾಡ್ತೀರಾ. ಅದು ಫೋನ್ ಮಾಡ್ತೀರಾ, ಸ್ಟೂಡೆಂಟ್ಸ್ ಅಂತೂ ಫೋನ್ ಮಾಡಿದ್ರೆ ಟೀಚರ್ಸಿಗೆ ಒಂದು ವಿಶ್ ಮಾಡಲ್ಲ, ಒಂದು ರೆಸ್ಪೆಕ್ಟ್ ಕೊಡಲ್ಲ, ನಿಮಗೊಂದು ಟಾಕಿಂಗ್ ಮ್ಯಾನರಿಸಮೇ ಇಲ್ಲ. ವಿಡಿಯೋ ಬರ್ತಾ ಇಲ್ಲ, ಲಿಂಕ್ ಬರ್ತಾ ಇಲ್ಲ, ನಮಗೆ ನೋಟ್ಸ್ ಕಳಿಸೇ ಇಲ್ಲ, ನಮಗೆ ಲೈವ್ ಕ್ಲಾಸ್ ಯಾವಾಗಿದೆ ಗೊತ್ತಿಲ್ಲ, ಲಿಂಕ್ ಓಪನ್ ಆಗ್ತಾ ಇಲ್ಲ ಲೈವ್ ಕ್ಲಾಸಿಗೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಒಂದು ರಿಕ್ವೆಸ್ಟ್ ಮಾಡೋದು ಹೀಗೆ, ಅಥವಾ ಮ್ಯಾಮ್ ಗುಡ್ ಮಾರ್ನಿಂಗ್, ಮ್ಯಾಮ್ ಗುಡ್ ಆಫ್ಟರ್ನೂನ್, ಎನಿ ಟೈಮ್, ಯಾವುದು ಆ ಟೈಮ್ ಏನಿದೆ ಆವಾಗ ವಿಶ್ ಮಾಡಿ ಮ್ಯಾಮಿಗೆ. ಒಂದು ರಿಕ್ವೆಸ್ಟಲ್ಲಿ ಕೇಳೋದು, ಯಾಕೆ ಮ್ಯಾಮ್ ವಿಡಿಯೋಸ್ ಆಗ್ತಾ ಇಲ್ಲ, ಏನು ಯಾಕೆ ಅಂತ. ಯಾರಿಗೂ ಆ ಕನ್ಸರ್ನ್ ಇಲ್ಲ. ವಾಟ್ ಯು ಪೀಪಲ್ ಆರ್, ಯು ಆರ್ ಥಿಂಕಿಂಗ್ ವಿ ಆರ್ ದ ವರ್ಕರ್ಸ್ ಫಾರ್ ಯು ಪೀಪಲ್. ನಾವು ನಿಮಗೆ ಕೆಲಸಗಾರರು ಅಷ್ಟೇ. ನಿಮಗೆ ನಾವು ಕಳಿಸ್ತಾ ಇರಬೇಕು ವಿಡಿಯೋಸ್. ಅದನ್ನು ನೀವು ನೋಡೋಕ್ಕಾದ್ರೂ ನೋಡ್ಬೋದು, ಬಿಡೋಕ್ಕಾದ್ರೂ ಬಿಡ್ಬೋದು. ದಟ್ ಈಸ್ ಯುವರ್ ಚಾಯ್ಸ್ ಅಂತ ನೀವೇ ಮಾಡ್ಕೊಬಿಟ್ಟಿದ್ದೀರ ಅಲ್ವಾ? ವರ್ಕ್ ಮಾಡಲ್ಲ ಇಲ್ಲ, ಡೈರೆಕ್ಟಾಗಿ ಹೇಳಿಬಿಡಿ. ನೀವು ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡಿಬಿಟ್ಟು ಏನಂತ ಹೇಳಿಬಿಡಿ ನಮಗೆ ಅಂತ ಅಂದರೆ, ನಾವು ಫೀಸ್ ಪೇ ಮಾಡ್ತೀವಿ, ನೀವು ವಿಡಿಯೋಸು ಕ್ಲಾಸಸ್ನ ಕಳಿಸಿ, ಓದೋದು ಬಿಡೋದು ನಮಗೆ ಬಿಟ್ಟಿದ್ದು, ದಯವಿಟ್ಟು ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡಿಬಿಡಿ ಅಂತ ನೀವೊಂದು ಬಂದುಬಿಟ್ಟು ಅಂಡರ್ಟೇಕ್ ಕೊಟ್ಬಿಡಿ. ಸೊ ದ್ಯಾಟ್ ನಮಗೆ ಅದು ಈಸಿ ಆಗುತ್ತೆ, ನಾವು ನಿಮಗೆ ವಿಡಿಯೋಸ್ನ ಕಳಿಸ್ತೀವಿ. ನೀವು ಅದರಿಂದ ಏನು ಕಲಿತಲ್ಲ, ಅದರಿಂದ ಏನು ಗೇನ್ ಮಾಡ್ತಲ್ಲ ಅಂದಮೇಲೆ ನಮಗೆ ಕಳಿಸೋವಂಥ ಅವಶ್ಯಕತೆ ಇಲ್ಲ. ನೀವು ಕಳಿಸಿ, ನಮಗೇನು ಅದ್ರದ್ದು ಬಾದರ್ ಇಲ್ಲ, ನಮಗೆ ಅದ್ರ ಚಿಂತೆ ಇಲ್ಲ, ನಾವು ಹೈಯರ್ ಕ್ಲಾಸ್ ಅಲ್ವಾ ಹೆಂಗೋ ನೋಡ್ಕೊಳ್ತೀವಿ, ನಾವೀಗಲೇ ಕಾಲೇಜ್ ಲೆವೆಲಿಗೆ ಹೋಗ್ಬಿಟ್ಟಿದ್ದೀವಿ. ನೀವು ಪ್ರಿಟೆಂಡ್ ಮಾಡೋ ಇದು ಆ ಥರ ಇದೆ, ವಿ ಆರ್ ಲೈಕ್ ಅ ಕಾಲೇಜ್ ಲೆವೆಲ್ ಅನ್ನೋ ಥರ. ಆ ಥರ ಪ್ರಿಟೆಂಡ್ ಮಾಡ್ತೀರಾ. ತುಂಬಾ ಬೇಜಾರಾಯಿತು ಟೆಸ್ಟ್ ನೋಡಿಬಿಟ್ಟು. ನಿಮಗೆ ಲೈವ್ ಕ್ಲಾಸ್ ಕೊಟ್ಟರು ಕಾಪಿ ಮಾಡ್ತೀರಾ, ಲೈವ್ ಕ್ಲಾಸ್ ಕೊಟ್ಟರು ಪ್ರಯೋಜನ ಇಲ್ಲ, ಆಯಿತಾ? ಸೊ ಏನೋ ಒಂಥರ ನಿಮಗೆ ಮನಸ್ಸೋ ಇಚ್ಛೆ ನೀವು ಮಾಡ್ತಾಯಿದ್ದೀರಾ. ಬೇಜಾರಾಗಿ ಅದಕ್ಕಾಗಿ ವಿಡಿಯೋಸ್ನ ಹಾಕಿರಲಿಲ್ಲ. ಬೇಡ ವಿಡಿಯೋಸು, ಹಳೇದನ್ನೇ ಸ್ವಲ್ಪ ಬ್ರಷ್ ಅಪ್ ಮಾಡಲಿ ನೋಡಲಿ. ಆದರೆ ಮಾತ್ರ ಯಾರೂ ಕೂಡ ಇದುವರೆಗೂ ಮತ್ತೆ ವಿಡಿಯೋಸ್ನ ಓಪನ್ ಮಾಡಿ ನೋಡಿಲ್ಲ. ಯಾಕೆ? ಅದು ಓಲ್ಡ್ ವಿಡಿಯೋಸು, ಅದನ್ನ ಯಾಕೆ ನೋಡೋಣ? ಅದು ಮುಗ್ದೋಯ್ತು, ನಾನು ಕಲಿತೆಲ್ಲ ಫುಲ್ಲು ಪರ್ಫೆಕ್ಟ್. ಅದೇ ಈಗ ಯಾವ್ದಾದ್ರು ಒಂದು ಕ್ವೆಶನ್ ಕೇಳಲಿ, ಅದಕ್ಕೆ ಆನ್ಸರ್ ಮಾಡೋಕೆ ನಿಮ್ಮ ಹತ್ರ ಆನ್ಸರ್ ಇರಲ್ಲ. ಹಾಗಾಗಿ ನಿಮಗೆ ವಿಡಿಯೋಸ್ನ ಕಳಿಸಿರಲಿಲ್ಲ. ಬಟ್ ತುಂಬಾ ಪ್ರೆಷರೈಸ್ಡ್ ಮಾಡ್ತಾಯಿದ್ದೀರಾ. ಯಾಕೆಂದರೆ ಪೇ ಮಾಡಿಬಿಟ್ಟಿದ್ದೀರಲ್ಲ,
ಸೊ ಪೇ ಮಾಡಿರೋದಕ್ಕೋಸ್ಕರ ಪ್ರೆಷರೈಸ್ಡ್ ಮಾಡ್ತಿದ್ದೀರಾ, ಯಾಕೆ ವಿಡಿಯೋಸ್ ಬರ್ತಿಲ್ಲ ಅಂತ. ನೀವು ಸೇಕ್ ಆಫ್ ದ ಮನಿ ಓನ್ಲಿ ಯು ಆರ್ ಟೆಲ್ಲಿಂಗ್ ಅಂತ ಅಂದರೆ ಇಟ್ಸ್ ಓಕೆ, ನೀವು ಹೇಗಾರು ಮಾಡ್ಕೊಳ್ಳಿ, ನಾವೇನು ಹೇಳೋದಿಲ್ಲ. ಇಲ್ಲಿ ತನಕ ವರ್ಕ್ ಹಾಕಿದ್ರು ಯಾರು ವರ್ಕನ್ನು ಸರಿಯಾಗಿ ಕಳಿಸಿಲ್ಲ. ಅದು ಒಂದು ಫೋಟೋ ತೆಗಿತೀರಾ, ಬೇಕೋ ಬೇಡವೋ ಅನ್ನಾಗಿ ತೆಗಿತೀರಾ, ಬರ್ದಿದ್ದೀರಾ ಮನಸೋ ಇಚ್ಛೆ, ಅದೇನು ಹ್ಯಾಂಡ್ ರೈಟಿಂಗ್ ಅಂತೂ ಒಬ್ಬ ವರ್ಸ್ಟ್. ನಿಮ್ಮನ್ನು ನೆಕ್ಸ್ಟಿಗೆ ಹೈಯರ್ ಕ್ಲಾಸಿಗೆ ಯಾರು ತೊಗೊಳ್ತಾರಪ್ಪ ನನಗೆ ಗೊತ್ತಿಲ್ಲ, ಆ ಥರ ವರ್ಸ್ಟಾಗಿ ಬರೀತೀರಾ. ಮತ್ತು ಒಂದು ಟೇಬಲ್ಸ್ನ ಬ್ಯಾಕ್ವರ್ಡ್ ಪ್ರಾಕ್ಟೀಸ್ ಮಾಡಿ. ಯಾಕೆ ಹೇಳಿದೆ, ಯಾಕೆ ಆ ಆ್ಯಕ್ಟಿವಿಟೀಸ್ನ ಕೊಟ್ಟೆ, ನಮಗೆ ಕೆಲಸ ಇಲ್ಲ ಅಂತನಾ, ನಿಮಗೆ ಅದು ಯೂಸ್ಫುಲ್ ಆಗುತ್ತೆ ಅಂತ. ಹೈಯರ್ ಕ್ಲಾಸಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಬ್ಯಾಕ್ವರ್ಡ್ ಟೇಬಲ್ಸ್ ಕಲಿಯೋದ್ರಿಂದ ಏನು ಯೂಸ್ಫುಲ್ಲು ಅಂದರೆ ಅದನ್ನು ಮರ್ತು ಹೋಗಲ್ಲ. ಟೇಬಲ್ಸ್ ಯಾವಾಗಲೂ ಮರ್ತು ಹೋಗ್ತೀರಾ. ವೆನ್ ಯು ಲರ್ನ್ ಟು ಸ್ಟಾರ್ಟ್ ಸೇಯಿಂಗ್ ಫ್ರಮ್ ದ ಬ್ಯಾಕ್ವರ್ಡ್ ಟೇಬಲ್ಸ್, ದೆನ್ ಯು ವೋಂಟ್ ಫರ್ಗೆಟ್ ದ ಟೇಬಲ್ಸ್ ಇನ್ ಯುವರ್ ಲೈಫ್ ಟೈಮ್. ಸೊ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ ವಿಡಿಯೋ ಹಾಕಿ ಅಂದ್ವಿ, ಯಾರೂ ಹಾಕಿಲ್ಲ. ಎಲ್ಲೋ 5th ಸ್ಟ್ಯಾಂಡರ್ಡ್ ಅವ್ರು ಒಂದೋ ಇಬ್ಬರೋ ಹಾಕಿದ್ರು, ಅಷ್ಟು ಬಿಟ್ಟರೆ ಇನ್ನೆಲ್ಲ ಸಣ್ಣ ಮಕ್ಳಂಗೆ ಬುಕ್ಕಲ್ಲಿ ಟೇಬಲ್ಸ್ ಬರೆದು ಫೋಟೋ ಹಾಕಿದ್ದೀರ. ನೀವು ಟೇಬಲ್ಸ್ನ ಬರೀತೀರಾ ಬುಕ್ಕಲ್ಲಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಅದೇ ಈಗ ಮಿಡಲಲ್ಲಿ 15 9s ಎಷ್ಟು ಅಂದರೆ ಯಾರಿಗೂ ಹೇಳೋದಿಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ನಾವು ನಿಮಗೆ ಆ್ಯಕ್ಟಿವಿಟೀಸ್ನ ಕೊಟ್ಟಿದ್ದು. ಇಫ್ ಯು ಆರ್ ನಾಟ್ ರೆಡಿ ಟು ಡೂ ದಟ್ ಆ್ಯಕ್ಟಿವಿಟೀಸ್, ದೆನ್ ವೈ ದ ಹೆಲ್ ಯು ಪೀಪಲ್ ಆರ್ ಟೆಲ್ಲಿಂಗ್ ದ್ಯಾಟ್ we are not getting the videos, we are not getting the notes like that. If you are not ready to do the works means, so first and last most I'm telling you, I'm warning you, I'm not telling you and I'm not requesting you anymore. I'm telling you this, I'm warning. If you're ready to work hard, if you are ready to work daily notes, daily lessons, daily videos and activities what we are giving, then only you say yes. Otherwise we won't send you the videos. Okay, now I'll give you the lesson now. Next lesson is heat lesson. We'll start this. Heat. In chapter 3, you learned that woolen clothes are made from animals' fibers. You also know that cotton clothes are made from plant fibers. We wear woolen clothes during winters when it is cold outside. Woolen clothes keeps us warm. We prefer to wear light colored cotton clothes when it is hot. This gives us a feeling of coolness. You might have wondered why particular types of clothes are suitable for a particular seasons. Okay, in chapter 3 we know that fibers and fabrics, we know about that we are getting the fibers from two types, that is from animals and the plants. From the that we are wearing, that we are using in our daily needs. That woolen clothes we are using in a winter season because the cold will be from the outside. Why, if the cold is outside, the woolen clothes what it will do, it keeps us warm. So we prefer to wear woolen clothes in winter seasons, and we prefer to wear light colored cotton clothes when it is hot, because in summer the season is very hot. On that time we prefer to wear light colored cotton clothes. Okay, so cotton clothes we will prefer to wear because this gives us feeling of coolness. So you might have wondered why particular types of clothes are suitable. Okay, you are thinking why this kind of a particular clothes we are wearing. Okay, we have so many seasons in year, like rainy seasons, like rainy, then winter season, then a spring, then a summer season we have. Regarding to that particular seasons, we are wearing the clothes, right? We are using that kind of a fibers that's suitable for the seasons. Okay, see, in winter you feel cold inside the house. Even if we are in the inside the house, we feel cold in winter. If you come out in the sun, you feel warm. When we go out to the sun, then we will feel some warmness. In summer you feel hot even inside the house also. Even in the summer, what will happen, too much of sunny we have in the summer, even in the sitting in the home also we'll feel so hot.
On that time, what we'll use a fan, we'll use a AC, we'll use a coolers, like that. Then this we know, comparing to the seasons, we came to know this is hot season, this is a cold season, this is a rainy season, like that. How do we know whether an object is hot or cold? How we can know this object is cold, this object is hot? How do we find out how hot or cold an object is? How the cold and object is, like that. In this chapter, we should try to seek answer to some of these questions. See, hot and cold. In our day-to-day life, we come across number of objects. Some of them are hot. So let me see. Here we give us some objects and we make a 2 columns here. One is cold and one is hot. So let me see. Ice cream. This is an object. Is it cold or hot? Yes, absolutely. This is a cold. Then spoon in a teacup. If the tea is hot, if you put the spoon in the teacup, whether it will be a cool? No, that will be a hot. Then fruit juice. Fruit juice is a hot or cold? Absolutely, it's a cold. Then handle of a frying pan. Frying pan handle. While doing a cooking time, we'll keep on pans, vessels and all. Is that handle will be, some handles will be hot. Okay, like this we can do this. And some of them are cold. Some of the wood kind of a pan, the hand will be cold. Tea is hot and ice is cold. Even we know tea is very hot and ice is cold. List some objects you use commonly in. List some of the objects which are used commonly we are using. Mark the objects as hot and cold. You have to make a column of hot and cold, like that. I showed you in the 4.1 table, no, like that. What and all object make a list of that and tell them which is hot, which is cold. Okay. We see that some objects are cold while some are hot. We know that some objects are cold and some objects are hot. Like, you also know that some objects are hotter than others. Some objects very hot, hotter than others, while some are colder than others. How do we decide which object is hotter than the other? We often do it by touching the objects. How we will do? We'll touch that object and we'll feel that our skin will feel that which is hot, which is cold, like that. But is our sense of touch reliable? That sense of touch is reliable? Let me see how it is. Let us find out. See, in activity, take 3 large mugs. Okay, you take 3 large mugs, label them as A, B and C. 3 in mugs, you have to label for 1 mug A, 1 mug B and 1 mug C. Put cold water in a mug A. Okay, in mug A, put the cold water and hot water in the mug B. Hot water in the mug B. Mix some cold and hot water in the mug C. Okay, both the cold and hot water in the mug C. Make sure that water is not so hot that you burn your hand. Okay, I'm telling not too much of hot. Somehow the hot. Okay. So, in the A, what we made? Cold water we put it. In the B mug, we put it hot water. In the C mug, we put it both the cold and hot water, mixed water. Now, dip your left hand in a mug A. In the figure they showed, no? Dip your left hand in a mug A and the right hand in a mug B. The right hand in a mug B. Okay. After keeping the hands in the 2 mugs for 2 to 3 minutes. Okay. After dipping that hand in a mug, keep them for 2 to 3 minutes in that itself. After that, put both the hands simultaneously. Simultaneously means ottige, left and right hands. Simultaneously in a mug C. After
take out from the A and B hand, simultaneously you put both the hands in a mug C. Do both the hands get same feeling? Then you feel that. If both the hands get the same feeling, Boju's confusion shows that we cannot always rely on our sense of touch. Okay, we cannot rely with the sense of touch to decide whether object is hot or cold. Sometimes it may deceive us, sometimes it may confuse us. Then how do we find out hot an object really is? Then how to find out that object is hot? A reliable measures of the hotness of an object, it's we have an object to measure that. Okay, hotness measure ಮಾಡಲಿಕ್ಕೆ ನಮ್ಮ ಹತ್ರ ಒಂದು ಮೆಷರ್ಮೆಂಟ್ಸ್ ಇದೆ. ಸೊ ಹೇಗೆ ಈಗ ನಾವು ಹೈಟನ್ನು ಮೆಷರ್ ಮಾಡ್ತೀವಿ, ದ್ಯಾನ್ ವೆಯ್ಟನ್ನು ಮೆಷರ್ ಮಾಡ್ತೀವಿ, ಲೈಕ್ ದ್ಯಾಟ್ ಹಾಟನ್ನು ಕೂಡ ಮೆಷರ್ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಮೆಷರ್ಮೆಂಟ್ ಇದೆ. ಸೊ ದ್ಯಾಟ್ ಈಸ್ ಆಬ್ಜೆಕ್ಟ್, ಇಟ್ ಈಸ್ ಟೆಂಪ್ರೇಚರ್. ನಾವು ಹಾಟ್ನೆಸ್ನ ನಾವು ಹೇಗೆ ಮೆಷರ್ ಮಾಡ್ತೀವಿ? ಬೈ ಟೆಂಪ್ರೇಚರ್. ಲೈಕ್ ಈಗ ಹೈಟನ್ನು ಮೆಷರ್ ಮಾಡ್ಬೇಕಾದ್ರೆ ಫೀಟ್ ವೈಸ್ ಹೇಳ್ತೀವಿ. ಆಮೇಲೆ ಈಗ ಉದ್ದ ಇದೆಯೋ ಅಗಲ ಇದೆಯೋ ಅಂತ ಮಾಡ್ಬೇಕಾದ್ರೆ ಮೀಟರ್, ಸೆಂಟಿಮೀಟರ್ಸ್, ಲೀಟರ್, ಕಿಲೋಮೀಟರ್, ಗ್ರಾಮ್ಸ್, kilograms, like that we'll measure, no? Like that, to measure the hotness, we will measure by the temperature. What is the temperature of this water? What is the temperature of cold water? What is the temperature of the hot water? Like that. Temperature is measured by a device. ಆ ಟೆಂಪ್ರೇಚರ್ನ ಮೆಷರ್ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಡಿವೈಸ್ ಇದೆ. ಈಗ ನೀವು ಒಂದು ಲೈನನ್ನು ಮೆಷರ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀರಾ? ನಾನು ಹೇಳ್ತೀನಿ, ಪುಟ್ ಅ ಸ್ಟ್ರೇಟ್ ಲೈನ್ ಆಫ್ 5 ಸೆಂಟಿಮೀಟರ್ ಅಂತ ಹೇಳಿದಾಗ ನೀವೇನು ಮಾಡ್ತೀರಾ? ಯು ವಿಲ್ ಯೂಸ್ ದ ಇನ್ಸ್ಟ್ರೂಮೆಂಟ್ ಕಾಲ್ಡ್, ನಿಮ್ಮ ಹತ್ರ ಒಂದು ಡಿವೈಸ್ ಇರುತ್ತೆ, ಯಾವುದದು? ಸ್ಕೇಲ್, ರೈಟ್? ನಾವಾಗ 5 ಸೆಂಟಿಮೀಟರ್ನ ಸ್ಕೇಲಿನ ಹೆಲ್ಪಿನಿಂದ 5 ಸೆಂಟಿಮೀಟರ್ಸ್ ಲೈನ್ನ ಡ್ರಾ ಮಾಡ್ತೀವಿ. ಲೈಕ್ ದ್ಯಾಟ್, ಟು ಮೆಷರ್ ದ ಟೆಂಪ್ರೇಚರ್ ಆಫ್ ಅ ಹಾಟ್ ಆ್ಯಂಡ್ ಕೋಲ್ಡ್, ವಿ ಹ್ಯಾವ್ ಒನ್ ಡಿವೈಸ್ ದಟ್ ಈಸ್ ಕಾಲ್ಡ್ ಥರ್ಮೋಮೀಟರ್. ಆ ಡಿವೈಸನ್ನ ನಾವೇನಂತ ಹೇಳ್ತೀವಿ? ಥರ್ಮೋಮೀಟರ್. ದಟ್ ಡಿವೈಸ್ ವಿ ಕಾಲ್ ಇಟ್ ಆಸ್ ಥರ್ಮೋಮೀಟರ್. ಓಕೆ, ಟೆಂಪ್ರೇಚರ್ನ ಮೆಷರ್ ಮಾಡುವಂಥ ಡಿವೈಸ್ ಯಾವುದು? ಥರ್ಮೋಮೀಟರ್. ಸಿ, ದಿಸ್ ಈಸ್ ದ ಫಿಗರ್ ಆಫ್ thermometer. Okay, a clinical thermometer. This is a clinical thermometer. Okay, then your hand and okay, this is the clinical thermometer. Okay, that is the thermometer. Let me see measuring temperature. How to measure? ಈಗ ನಮಗೆ ಗೊತ್ತಾಯಿತು, ನಾವು ಈಗ ಹಾಟ್ ಮತ್ತು ಕೋಲ್ಡನ್ನು ಹೇಗೆ ಮೆಷರ್ ಮಾಡ್ತೀವಿ, ಅದರ ಟೆಂಪ್ರೇಚರ್ನ ನಾವು ಮೆಷರ್ ಮಾಡ್ತೀವಿ. ಮತ್ತು ಆ ಟೆಂಪ್ರೇಚರ್ನ ಮೆಷರ್ ಮಾಡೋದಕ್ಕೆ ನಾವು ಯಾವ ಡಿವೈಸ್ನ ಯೂಸ್ ಮಾಡ್ತೀವಿ? ಥರ್ಮೋಮೀಟರ್ನ ಯೂಸ್ ಮಾಡ್ತೀವಿ. ಹಾಗಿದ್ರೆ ಹೇಗೆ ಮೆಷರ್ ಮಾಡೋದು? ಈಗ ಸೆಂಟಿಮೀಟರ್ ಒಂದು ಲೈನ್ ಹಾಕು ಅಂದರೆ ನಾವು ಸ್ಕೇಲಿನಿಂದ ಹೀಗೆ ಒಂದು ಸ್ಕೇಲ್ ಡ್ರಾ ಮಾಡಿಬಿಟ್ಟು ಹೀಗೆ ಮೆಷರ್ ಮಾಡ್ತೀವಿ. So how to measuring the temperature with the help of thermometer? Let me see. Have you seen a thermometer? ನೀವು ಥರ್ಮೋಮೀಟರ್ ಸಾಮಾನ್ಯ ನೀವೆಲ್ಲ ಥರ್ಮೋಮೀಟರ್ ನೋಡಿರ್ತೀರ. that when you are someone else in your family had fever, ಅಲ್ವಾ? ನಮಗೆ ಜ್ವರ ಬಂದಾಗ ಏನಾಗುತ್ತೆ? when we had a fever, what our body will, ತಣ್ಣಗಿರುತ್ತಾ ಹಾಟ್ ಆಗಿರುತ್ತಾ? ತುಂಬ ಹಾಟ್ ಆಗಿರುತ್ತಲ್ವಾ? ಸೊ on that time the temperature was measured by a thermometer. ಆವಾಗ ನಮ್ಮದು ನಾರ್ಮಲ್ ಟೆಂಪ್ರೇಚರ್, ನಮ್ಮದು ಬಾಡಿದು ನಾರ್ಮಲ್ ಟೆಂಪ್ರೇಚರಿಗಿಂತ ಜಾಸ್ತಿ ಹೀಟ್ ಇದ್ದಾಗ ನಾವು ಅದನ್ನು ಫೀವರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ವಿ ಆರ್ ಇಲ್ ಅಂತ ಹೇಳಿ ಕನ್ಸಿಡರ್ ಮಾಡಿ ನಾವು ಆ ಟೆಂಪ್ರೇಚರ್ ಎಷ್ಟಿದೆ ಅಂತ ಮೆಷರ್ ಮಾಡೋದಕ್ಕೆ ಈ ಥರ್ಮೋಮೀಟರ್ನ ನಾವು ಯೂಸ್ ಮಾಡ್ತೀವಿ. ದ ಥರ್ಮೋಮೀಟರ್ ದಟ್ ಮೆಷರ್ಸ್ ಅವರ್ ಬಾಡಿ ಟೆಂಪ್ರೇಚರ್. ನಮ್ಮ ಈ ಥರ್ಮೋಮೀಟರ್ ಏನು ಹೆಲ್ಪ್ ಮಾಡುತ್ತೆ? ಇಟ್ ಮೆಷರ್ಸ್ ಅವರ್ ಬಾಡಿ ಟೆಂಪ್ರೇಚರ್.
that is called clinical thermometer. So that thermometer we call it as clinical thermometer. Okay, ಅದನ್ನು ನಾವು ಕ್ಲಿನಿಕಲ್ ಥರ್ಮೋಮೀಟರ್ ಅಂತ ಹೇಳ್ತೀವಿ. ದಟ್ ಈಸ್ ದ ಫಿಗರ್ ಆಫ್ ಕ್ಲಿನಿಕಲ್ ಥರ್ಮೋಮೀಟರ್. See here, hold the thermometer in your hand. Hold the thermometer in your hand and examine it carefully. ಆ ಥರ್ಮೋಮೀಟರ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಒಂಚೂರು ಅದನ್ನು ಎಕ್ಸಮೈನ್ ಮಾಡಿ, ಮೀನ್ಸ್ ಅದನ್ನು ನೋಡಿ ಕೇರ್ಫುಲ್ಲಾಗಿ. ಏನಿರುತ್ತೆ, ಇಫ್ ಯು ಡು ನಾಟ್ ಹ್ಯಾವ್ ಅ ಥರ್ಮೋಮೀಟರ್, ರಿಕ್ವೆಸ್ಟ್ ಅ ಫ್ರೆಂಡ್ ಟು ಶೇರ್ ವಿತ್ ಇಟ್ ಯು. ಅಥವಾ ನಿಮ್ಮ ಹತ್ರ ಥರ್ಮೋಮೀಟ್ರ್ ಇಲ್ಲ ಅಂದರೆ ನಿಮ್ಮ ಪೇರೆಂಟ್ಸಿಗೆ ಹೇಳಿ ತರಿಸ್ಕೊಳಕ್ಕಾದ್ರೆ ತರಿಸ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಇದ್ದರೆ ಇಬ್ಬರು ಕಂಬೈನ್ ಆಗಿ ಕೂತ್ಕೊಂಡು ನೋಡಿ. ಓಕೆ, ದಿಸ್ ಈಸ್ ದ ಥರ್ಮೋಮೀಟರ್. ಅ ಕ್ಲಿನಿಕಲ್ ಥರ್ಮೋಮೀಟರ್ ಲುಕ್ಸ್ ಲೈಕ್ ದ ಒನ್ ಶೋನ್ ಇನ್ ಫಿಗರ್. ಇಲ್ಲಿ ಈ ಕ್ಲಿನಿಕಲ್ ಥರ್ಮೋಮೀಟರ್ ಈ ಥರ ಕಾಣುತ್ತೆ. ಓಕೆನಾ, ದಿಸ್ ಈಸ್ ದ ಕ್ಲಿನಿಕಲ್ ಥರ್ಮೋಮೀಟರ್. ಆ ಕ್ಲಿನಿಕಲ್ ಥರ್ಮೋಮೀಟರ್ ಕನ್ಸಿಸ್ಟ್ ಆಫ್ ಅ ಲಾಂಗ್ ನ್ಯಾರೋ, ತುಂಬ ಅದು ಲಾಂಗ್ ನ್ಯಾರೋ ಸ್ಟ್ರೇಟ್ ಆಗಿ ಇರುತ್ತೆ. ಯೂನಿಫಾರ್ಮ್ ಗ್ಲಾಸ್ ಟ್ಯೂಬ್, ಅದು ಯಾವ ಥರ ಇರುತ್ತೆ, ಗ್ಲಾಸ್ ಟ್ಯೂಬ್ ಥರ ಇರುತ್ತೆ. ಇಟ್ ಹ್ಯಾಸ್ ಅ ಬಲ್ಬ್ ಅಟ್ ಒನ್ ಹ್ಯಾಂಡ್. ಸಿ, ದಿಸ್ ಈಸ್ ದ ಬಲ್ಬ್. ಇದನ್ನು ನಾವು ಬಲ್ಬ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ಅ ಬಲ್ಬ್ ಎಟ್ ದ ಒನ್ ಎಂಡ್. ದಿಸ್ ಬಲ್ಬ್ ಕಂಟೈನ್ಸ್, ಈ ಬಲ್ಬಲ್ಲಿ ಏನಿರುತ್ತೆ, ಮರ್ಕ್ಯೂರಿ ಅನ್ನೋ ಒಂದು ಮಟೀರಿಯಲ್ ಅದರಲ್ಲಿ ಇರುತ್ತೆ. ಓಕೆ, ಮರ್ಕ್ಯೂರಿ. ಔಟ್ಸೈಡ್ ದ ಬಲ್ಬ್ a small shining thread of mercury can be seen. Outside the bulb, ಇಲ್ಲಿ ಒಂದು ಮರ್ಕ್ಯೂರಿ ಸ್ಟ್ರ್ಯಾಂಡ್ ಇಲ್ಲಿ ಇದೆ ನೋಡಿ, ಇದು ಬ್ಲ್ಯಾಕ್ ಕಲರಲ್ಲಿ ಇದೆ ಅಲ್ವಾ ಸ್ಟ್ರ್ಯಾಂಡ್ ಚಿಕ್ಕದಾಗಿ, ಅದು ಮರ್ಕ್ಯೂರಿ ಸ್ಟ್ರ್ಯಾಂಡ್ ಕ್ಯಾನ್ ವಿ ಸಿ. ಇಫ್ ಯು ಡು ನಾಟ್ ಸಿ ದ ಮರ್ಕ್ಯೂರಿ ಥ್ರೆಡ್, ರೊಟೇಟ್ ದ ಥರ್ಮೋಮೀಟರ್ ಅ ಬಿಟ್ ಟಿಲ್ ಯು ಸಿ ಇಟ್. ನಿಮಗೆ ಅದು ಕಾಣಲಿಲ್ಲ ಅಂದರೆ ಆ ಥರ್ಮೋಮೀಟರ್ನ ಸ್ವಲ್ಪ ರೊಟೇಟ್ ಮಾಡಿ, ನಿಧಾನಕ್ಕೆ ನೀವು ಕೈಯಲ್ಲಿ ಹಿಡ್ಕೊಂಡು ಹೀಗೆ ರೊಟೇಟ್ ಮಾಡಿದಾಗ ಆ ಥರ್ಮೋಮೀಟರ್ ನಿಮಗೆ ಕಾಣುತ್ತೆ. ಯು ವಿಲ್ ಆಲ್ಸೋ ಫೈಂಡ್ ಅ ಸ್ಕೇಲ್ ಆನ್ ಅ ಥರ್ಮೋಮೀಟರ್. ಹಾಗೇನೆ ಸ್ಕೇಲ್, ನಿಮಗೆ ಈಗ ನಿಮ್ಮ ಸ್ಕೇಲಲ್ಲೆಲ್ಲ ಸ್ಕೇಲ್ಸ್ ಇಲ್ವಾ, 1 ಸೆಂಟಿಮೀಟರ್ 2 ಸೆಂಟಿಮೀಟರ್, ಹಾಗೇನೆ ಇಲ್ಲಿ ನಂಬರ್ ಲೈನ್ಸ್ ಬಂದು ಸ್ಕೇಲ್ಸು ಕೂಡ ಇದೆ. ದ ಸ್ಕೇಲ್ ವಿ ಯೂಸ್ ಇನ್ ದ ಸೆಲ್ಸಿಯಸ್ ಸ್ಕೇಲ್, ಅದನ್ನು ನಾವು ಸೆಲ್ಸಿಯಸ್ ಅಂತ ಕರಿತೀವಿ. ನಿಮ್ಮ ಸಾಮಾನ್ಯ ನಾರ್ಮಲ್ ಸ್ಕೇಲಲ್ಲಿ ನಿಮಗೆ ಸೆಂಟಿಮೀಟರ್ ಮೀಟರ್ ಅಂತ ಇರುತ್ತಲ್ವಾ, ಅದೇ ಇಲ್ಲಿ ಥರ್ಮೋಮೀಟರಲ್ಲಿರೋ ಸ್ಕೇಲ್ಸ್ನ ನಾವು ಸೆಲ್ಸಿಯಸ್ ಅಂತ ಕರಿತೀವಿ. ಸೆಲ್ಸಿಯಸ್ ಸ್ಕೇಲ್, ಇಟ್ ಇಂಡಿಕೇಟೆಡ್ ಬೈ ಡಿಗ್ರಿ ಸಿ. ಈ ಥರ ಡಿಗ್ರಿ ಸಿ ಅಂತ ಹೇಳಿ, ದಟ್ ಈಸ್ ದ ಸಿಂಬಲ್ ಆಫ್ ಸೆಲ್ಸಿಯಸ್. ದಿಸ್ ಈಸ್ ದ ಸಿಂಬಲ್ ಆಫ್ ಸೆಲ್ಸಿಯಸ್. ಕ್ಯಾನ್ ಯು ಸಿ ದಿಸ್? This is the degree of Celsius. It indicated like this. Short form ಅಲ್ಲಿ ಈ ಥರ ಬರಿತೀವಿ. ಓಕೆ, ಅ ಕ್ಲಿನಿಕಲ್ ಥರ್ಮೋಮೀಟರ್ ರೀಡ್ಸ್ ಟೆಂಪ್ರೇಚರ್ ಫ್ರಮ್. ಇದು ಎಲ್ಲಿಂದ ಎಲ್ಲಿ ತನಕ ಟೆಂಪ್ರೇಚರ್ ರೀಡ್ ಮಾಡುತ್ತೆ? ಸಾಮಾನ್ಯ ನಿಮ್ಮ ಸ್ಕೇಲಲ್ಲಿ 1 to 15 ಸೆಂಟಿಮೀಟರ್ ಶಾರ್ಟ್ ಸ್ಕೇಲ್ ಆದರೆ, ದೊಡ್ಡ ಸ್ಕೇಲ್ ಆದರೆ 30, 60 ಆ ಥರ ಇರುತ್ತಲ್ವಾ. ಹಾಗೆ ಇಲ್ಲಿ ಕ್ಲಿನಿಕಲ್ ಥರ್ಮೋಮೀಟರ್ ರೀಡ್ಸ್ ಫ್ರಮ್ 35 ಡಿಗ್ರಿ ಸೆಂಟಿಗ್ರೇಡ್ ಟು 42 ಡಿಗ್ರಿ ಸೆಂಟಿಗ್ರೇಡ್. ಓಕೆ, 35 ಡಿಗ್ರಿ ಸೆಲ್ಸಿಯಸ್ ಅಂದರೆ ಸೆಂಟಿಗ್ರೇಡ್ ಅಂತ, ಟು 42 ಡಿಗ್ರಿ ಸೆಂಟಿಗ್ರೇಡ್. ಓಕೆ, ರೀಡಿಂಗ್ ಅ ಥರ್ಮೋಮೀಟರ್. ಲೆಟ್ ವಿ ಸಿ ಹೌ ಟು ರೀಡ್ ದ ಥರ್ಮೋಮೀಟರ್. ಓಕೆ, let us learn how to read thermometer first. Note the temperature difference indicated between the two bigger marks. Also note down the number of divisions. Okay, here precautions to be observed while reading a clean thermometer. Before going to read the temperature from the thermometer, we have some precautions to use that. Okay, thermometer ಸ್ವಲ್ಪ ಕೇರ್ಫುಲ್ ಆಗಿ ನಾವು ಹ್ಯಾಂಡಲ್ ಮಾಡಬೇಕು. ಏನೇನು ಪ್ರಿಕಾಷನ್ಸ್ ತಗೋಬೇಕು? ಥರ್ಮೋಮೀಟರ್ ಶುಡ್ ಬಿ ವಾಶ್ಡ್ ಬಿಫೋರ್ ಆ್ಯಂಡ್ ಆಫ್ಟರ್ ಯೂಸ್. ಆ ಥರ್ಮೋಮೀಟರ್ನ ಯೂಸ್ ಮಾಡಲಿಕ್ಕಿಂತ ಮುಂಚೆ, ಯೂಸ್ ಮಾಡಿದ್ಮೇಲೆ ಅದನ್ನು ವಾಶ್ ಮಾಡಬೇಕು. ಪ್ರಿಫರ್ಬಲಿ ವಿತ್ ಆ್ಯನ್ ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್. ಯಾವುದರಿಂದ? ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನಿಂದ. ಓಕೆ, ಎನ್ಶ್ಯೂರ್ ದ್ಯಾಟ್ ಬಿಫೋರ್ ಯೂಸ್ ದ ಮರ್ಕ್ಯೂರಿ ಲೆವೆಲ್ ಈಸ್ ಬಿಲೋ 35 ಡಿಗ್ರಿ ಸೆಂಟಿಗ್ರೇಡ್. ಅದು 35 ಡಿಗ್ರಿ ಸೆಲ್ಸಿಯಸ್ಸಲ್ಲಿ
ಇರಬೇಕು. ಯೂಸ್ ಮಾಡೋದಕ್ಕಿಂತ ಮುಂಚೆ ಮರ್ಕ್ಯೂರಿ ಲೆವೆಲು ಎಲ್ಲಿಗೆ ಬಂದು ನಿಂತಿರಬೇಕು, 35 ಡಿಗ್ರಿ ಸೆಲ್ಸಿಯಸ್ಸಿಗೆ ಬಂದು ನಿಂತಿರಬೇಕು. ರೀಡ್ ದ ಥರ್ಮೋಮೀಟರ್ ಕೀಪಿಂಗ್ ದ ಲೆವೆಲ್ ಆಫ್ ಮರ್ಕ್ಯೂರಿ ಅಲಾಂಗ್ ದ ಲೈನ್ ಆಫ್ ಸ್ಲೈಡ್. ಆ ಲೈನ್ ಸ್ಲೈಡ್ ಅಲಾಂಗ್ ಜೊತೆಗೆ ಅದನ್ನು ರೀಡ್ ಮಾಡಬೇಕು. ಹ್ಯಾಂಡಲ್ ದ ಥರ್ಮೋಮೀಟರ್ ವಿತ್ ಕೇರ್ ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಗ್ಲಾಸ್, ಸೊ ವಿ ಹ್ಯಾವ್ ಟು ಹ್ಯಾಂಡಲ್ ವಿತ್ ಕೇರ್. ಇಫ್ ಇಟ್ ಹಿಟ್ಸ್ ಅಗೇನೆಸ್ಟ್ ಸಮ್ ಹಾರ್ಡ್ ಆಬ್ಜೆಕ್ಟ್ ಇಟ್ ಕ್ಯಾನ್ ಬಿ ಬ್ರೇಕ್. ಯಾವುದಾದ್ರು ಒಂದು ಹಾರ್ಡ್ ಆಬ್ಜೆಕ್ಟ್ ಜೊತೆಗೆ ಹಿಟ್ ಮಾಡಿದ್ರೆ ಆ ಥರ್ಮೋಮೀಟರ್ ಬ್ರೇಕ್ ಆಗೋ ಚಾನ್ಸಸ್ಸು ಇರುತ್ತೆ. ಡೋಂಟ್ ಹೋಲ್ಡ್ ದ ಥರ್ಮೋಮೀಟರ್ ಬೈ ದ ಬಲ್ಬ್ ವೈಲ್ ರೀಡಿಂಗ್. ವೈಲ್ ರೀಡಿಂಗ್ ನೀವು ಥರ್ಮೋಮೀಟರ್ನ ಬಲ್ಬ್ನ ಮುಟ್ಟಬಾರ್ದು. ಎಂಡಲ್ಲಿ ನೀವು ಅದು ಟಿಪ್ಪನ್ನ ಇಟ್ಕೊಂಡು ರೀಡ್ ಮಾಡಬೇಕು, ಬಲ್ಬ್ನ ಮುಟ್ಟಿ ರೀಡ್ ಮಾಡಬಾರ್ದು. ಓಕೆ, ದೀಸ್ ಆರ್ ದ ಪ್ರಿಕಾಷನ್ಸ್ ಟು ಬಿ ಅಬ್ಸರ್ವ್ಡ್ ವೈಲ್ ರೀಡಿಂಗ್ ಅ ಕ್ಲೀನ್ thermometer. Okay, students, I'll wind up the class till here. In the next class we know about the reading a thermometer, how to read a thermometer. Before going to that, I told you about the precautions. This 5 points you should have to practice this 5 points ಇದೆಯಲ್ಲ, ಸಾರಿ, ಈ 5 ಪಾಯಿಂಟ್ಸ್ ಅಷ್ಟೇ, ಈ ಬಾಕ್ಸಲ್ಲಿರೋ 5 ಪಾಯಿಂಟ್ಸ್ ಅಷ್ಟೇ ನೀವು ಪ್ರಾಕ್ಟೀಸ್ನ ಮಾಡಬೇಕು. ಇದು ದಿಸ್ ಈಸ್ ಇಂಪಾರ್ಟೆಂಟ್. ಪ್ರಿಕಾಷನ್ಸ್ ಟು ಬಿ ಅಬ್ಸರ್ವ್ ವೈಲ್ ರೀಡಿಂಗ್ ಅ ಕ್ಲಿನಿಕಲ್ thermometer. Okay students, till here I'll wind up the class. That one you have to do, and you have to make a column of table of objects and cool and warm. You have to make ಇಲ್ಲಿರೋದನ್ನ ಬಿಟ್ಟು ಬೇರೆ ಆಬ್ಜೆಕ್ಟ್ಸನ್ನು ಬರೆದ್ಬಿಟ್ಟು ನೀವು ಅದು ಹಾಟೋ ಕೋಲ್ಡಾ ಅನ್ನೋದನ್ನು ಮಾಡಿಬಿಟ್ಟು ಕಳಿಸ್ಬೇಕು. ಓಕೆ, ಆ್ಯಂಡ್ ದಿಸ್ ಎಕ್ಸ್ಪೆರಿಮೆಂಟ್ ಐ ಟೋಲ್ಡ್ ಯು, ದಿಸ್ ಎಕ್ಸ್ಪೆರಿಮೆಂಟ್ನು ಈ ಎಕ್ಸ್ಪೆರಿಮೆಂಟ್ನ ಮಾಡಿ ವಿಡಿಯೋನ ಕಳಿಸಿ. ಓಕೆ, I'll wind up the class till here. In the next class we'll learn about the reading of thermometer. Okay students, till there, take care, bye bye.